ಎರಡನೇದಾಗಿ ಕೋಣನಕುಂಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಬ್ಬ ಕುಖ್ಯಾತ MOB ಹೋಲ್ಡರ್ ಏನಿದ್ದ ಆತನನ್ನು ಬಂಧಿಸಿ ಆತನ ಒಂದು ಕೂಲಂಕುಷ ವಿಚಾರಣೆಯಿಂದ ತನಿಖೆಯಿಂದ ಒಟ್ಟು ಸುಮಾರು 12 ಕಳ್ಳತನದ ಪ್ರಕರಣಗಳನ್ನು ಕೋಣನಕುಂಟೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈತ ಬೇರೆ ಬೇರೆ ಮನೆಗಳು ಮತ್ತು ಇದರ ಕಡೆಗಳಲ್ಲಿ ಈ ಚಿನ್ನದ ಸರಗಳನ್ನು ಮತ್ತು ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದ್ದ. ಈತನ ಮೇಲೆ ಈ ಹಿಂದೆಯೂ ಕೂಡ ಸುಮಾರು 10 ಪ್ರಕರಣಗಳು ದಾಖಲಾಗಿದ್ದಾವೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವನಾಗಿದ್ದು ಅಲ್ಲಿ ಶಿವಮೊಗ್ಗದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಈಗಾಗಲೇ 10 ಪ್ರಕರಣಗಳು ದಾಖಲಾಗಿದ್ದು, ನಂತರ ಈಗ 22ರಲ್ಲಿ ಈತ ಜೈಲಿನಿಂದ ಹೊರಗಡೆ ಬಂದಿದ್ದು ಪೊಲೀಸರ ಕೈಗೆ ಸಿಗದೇನೆ ಓಡಾಡ್ತಾ ಇದ್ದ. ಕೋಣನಕುಂಟೆ ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಬಾತ್ಮೀದಾರರ ಆಧಾರದ ಮೇರೆಗೆ ಈತನನ್ನು ಬಂಧಿಸಿ ಆತನ ಕೂಲಂಕುಷ ವಿಚಾರಣೆಯಿಂದ ಕೋಣನಕುಂಟೆ ಪೊಲೀಸ್ ಠಾಣೆಯ 6 ಪ್ರಕರಣಗಳು, ಉಳಿಮಾವು ಪೊಲೀಸ್ ಠಾಣೆಯ 2, ಬನಶಂಕರಿ ಪೊಲೀಸ್ ಠಾಣೆಯ 2 ಪ್ರಕರಣಗಳು, ಕುಮಾರಸ್ವಾಮಿ ಲೇಔಟ್ನ 1 ಪ್ರಕರಣ ಮತ್ತು ತಲಘಾಟ್ಪುರ ಪೊಲೀಸ್ ಠಾಣೆಯ 1 ಪ್ರಕರಣ, ಹೀಗೆ ಒಟ್ಟು 12 ಪ್ರಕರಣಗಳನ್ನು ಈಗ ಭೇದಿಸಿ ಒಟ್ಟು ಸುಮಾರು 16,50,000 ಮೌಲ್ಯದ 235 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಈತನಿಂದ ವಶಪಡಿಸಿಕೊಂಡಿದ್ದಾರೆ. ಇದು ಒಂದು ಉತ್ತಮ ಕಾರ್ಯಾಚರಣೆಯಾಗಿದ್ದು ಕೋಣನಕುಂಟೆ ಪೊಲೀಸರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವರು ಕೂಡ ಚಿನ್ನದ ಚೈನ್ ಮತ್ತು ಮಾಂಗಲ್ಯ ಸರಗಳನ್ನು ಈ ಜನದಟ್ಟಣೆ ಇರತಕ್ಕಂತಹ ಜಾತ್ರೆ, ಹಬ್ಬ ಅಥವಾ ದೇವಸ್ಥಾನಗಳಲ್ಲಿ ಸೇರಿಕೊಂಡು ಜನರ ಜೊತೆ ಸೇರಿಕೊಂಡು ಈ ಸೀನಿಯರ್ ಸಿಟಿಜನ್ ಮಹಿಳೆಯರು ಏನಿರ್ತಾರೆ ಅವರ ಕೊಳ್ಳಿನಿಂದ ಚಿನ್ನದ ಸರಗಳನ್ನು ಬಿಚ್ಚಿಕೊಂಡು ಒಂದು ಕಳ್ಳತನದ ಪ್ರಕರಣಗಳನ್ನು ಮಾಡ್ತಾಯಿದ್ರು. ಅಂತಹ 4 ಜನರನ್ನು ಬಂಧಿಸಿ ಒಟ್ಟು 11 ಲಕ್ಷ ಬೆಲೆ ಬಾಳ್ತಕ್ಕಂತಹ 174 ಗ್ರಾಂ ಚಿನ್ನದ ಆಭರಣಗಳನ್ನು, ಚಿನ್ನದ ಸರಗಳನ್ನು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಒಟ್ಟು 6 ಪ್ರಕರಣಗಳು ಈಗ ಬೆಳಕಿಗೆ ಬಂದಿರ್ತವೆ. ಆರೋಪಿಗಳಲ್ಲಿ 2 ಮಹಿಳೆಯರು ಮತ್ತು 2 ಪುರುಷರು ಇದ್ದು ಅವರು ಚಿತ್ರದುರ್ಗ, ಚನ್ನಗಿರಿ ಮತ್ತು ದಾವಣಗೆರೆ ಕಡೆಯವರಾಗಿರ್ತಾರೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ. ಅವರಿಗೆ 10,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಇನ್ನು CCB ಮಾದಕ ದ್ರವ್ಯ ನಿಗ್ರಹದ ದಳದವರು ಒಂದು ವಿಶೇಷ ಮತ್ತು ವಿನೂತನ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದು, ಇದರಲ್ಲಿ ಈ ವಿದೇಶಿಯರ ಕಾಯ್ದೆ ಏನಿದೆ ಕಲಂ 7ರ ಅನುಗುಣವಾಗಿ ಯಾವ ಒಬ್ಬ ಮಾಲಕ ಅಥವಾ ನಿರ್ವಹಣೆ ಮಾಡ್ತಕ್ಕಂತಹ ವ್ಯಕ್ತಿ ಇರ್ತಾನೆ, ಅದು ಗೆಸ್ಟ್ ಹೌಸ್ ಇರ್ಬೋದು, ಮನೆ ಇರ್ಬೋದು ಅಥವಾ ಬೇರೆ ಯಾವುದೇ PG ಸೆಂಟರ್ ಇರ್ಬೋದು, ಅಂಥ ಕಡೆಗಳಲ್ಲಿ ವಿದೇಶಿಯರಿಗೆ ಯಾರಾದರೂ ಅವರು ವಾಸಕ್ಕೆ ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದರ ವಿವರಗಳನ್ನು ಈ FRROನ ಒಂದು ಆನ್ಲೈನ್ ಪೋರ್ಟಲ್ ಇದೆ, indianFRRO.gov.in ಅಂತೇಳಿ, ಅದರ ಒಂದು ಇದರಲ್ಲಿ ಒಂದು ಫಾರ್ಮ್ C-ಯನ್ನು ಅವರು ಕಡ್ಡಾಯವಾಗಿ ಭರ್ತಿ ಮಾಡಬೇಕಾಗ್ತದೆ ಮತ್ತು ಅದರ ಒಂದು ದಾಖಲಾತಿಗಳನ್ನು, ವಿವರಗಳನ್ನು ಅವರು ತಮ್ಮಲ್ಲಿ ಇಟ್ಕೊಂಡಿರಬೇಕಾಗ್ತದೆ. ಕಳೆದ ಸುಮಾರು ದಿವಸಗಳಲ್ಲಿ ನಾವು ಸಾಕಷ್ಟು ಈ ಡ್ರಗ್ ಪೆಡ್ಲಿಂಗ್ನಲ್ಲಿ ಅನೇಕ ವಿದೇಶಿಯರನ್ನು ಬಂಧಿಸಿದ್ದೇವೆ. ಅವರ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಏನಂತಂದರೆ, ಅವರು ಈ ರೀತಿ ಎಲ್ಲಿ ವಾಸ ಮಾಡ್ತಾಯಿದ್ರು ಅಂತಹ ಮನೆಯ ಮಾಲೀಕರು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವರು ಈ ರೀತಿ ಫಾರ್ಮ್ C-ಯನ್ನು ಕೊಡದೇ ಇರತಕ್ಕಂಥದ್ದು ಕಂಡುಬಂದಿದ್ದು, ತಿಳಿದು ಬಂದಿದ್ದು. ಅದರ ಆಧಾರದ ಮೇರೆಗೆ ಒಟ್ಟು 20 ಜನರ ಮೇಲೆ ನಾವೀಗ ಫಾರಿನರ್ಸ್ ಆ್ಯಕ್ಟ್ನಲ್ಲಿ ಮೊಕದ್ದಮೆಯನ್ನು ದಾಖಲಿಸಿಕೊಂಡಿದ್ದೇವೆ. ಇದು ಒಂದು ಶಿಕ್ಷಾರ್ಹ ಅಪರಾಧ ಆಗಿದ್ದು 5 ವರ್ಷದ ಶಿಕ್ಷೆ ಇದಕ್ಕೆ ಇರ್ತಕ್ಕಂಥದ್ದು ಕಂಡುಬಂದಿದೆ. ಹೀಗಾಗಿ ಅವರೆಲ್ಲರ ಮೇಲೆ ಈಗ ಫಾರಮ್ C ಫಿಲಪ್ ಮಾಡದೇ ಇರೋದರ ಒಂದು ನ್ಯೂನತೆಯ ಮೇರೆಗೆ ಅವರ ಮೇಲೆ ಅಪರಾಧ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ನಗರದ ಬೇರೆ ಬೇರೆ ಠಾಣೆಗಳಲ್ಲಿ ಈ ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ. ಬಾಣಸವಾಡಿ ಮತ್ತು ಹೆಣ್ಣೂರು, ರಾಮಮೂರ್ತಿ ನಗರ, KR ಪುರ, ಹೀಗೆ ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಈ ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಿಂದ ಇದು ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಗಂಟೆ ಇದ್ದಾಗೆ. ಯಾಕೆಂದರೆ ಈ ರೀತಿ ವಿದೇಶಿ ಪ್ರಜೆಗಳು ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಅಪರಾಧ ಪ್ರಕರಣಗಳಲ್ಲಿ ಅಥವಾ ಈ ಮಾದಕ ವಸ್ತುಗಳ ಮಾರಾಟ, ಸಾಗಾಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಆದ್ದರಿಂದ ಈ ರೀತಿ ಯಾರಿಗಾದರೂ ವಿದೇಶಿಯರಿಗೆ ಬಾಡಿಗೆಗೆ ಮನೆಯನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅಥವಾ PGಯನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅಥವಾ ಹೋಟೆಲ್ನಲ್ಲಿ ಅವರಿಗೆ ರೂಮನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅವರ ಪೂರ್ವಾಪರಗಳನ್ನು ತಿಳಿದುಕೊಳ್ಬೇಕು, ಮಾಹಿತಿಗಳನ್ನು, ದಾಖಲಾತಿಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ
ನಿಯಮಾನುಸಾರವಾಗಿ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 7 ರೀತಿಯಲ್ಲಿ ಏನು ಅವರು ವಿವರಗಳನ್ನು FRROಗೆ ಕಳಿಸಬೇಕು, ಅದನ್ನು ಕಡ್ಡಾಯವಾಗಿ ಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲೇ ಹೋದರೆ ಅವರುಗಳ ಮೇಲೆ ಈ ರೀತಿ ಕಾನೂನಿನ ಒಂದು ಇದನ್ನು ಮಾಡಬೇಕನ್ನೋಂಥ ಸನ್ನಿವೇಶ ಸಂದರ್ಭ ಎದುರಾಗ್ತದೆ. ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ಇದೊಂದು ನಮ್ಮ ಬೆಂಗಳೂರು ನಗರ ಪೊಲೀಸರ ಒಂದು ಅಪೀಲ್. ಅದಕ್ಕೋಸ್ಕರ ತಮಗೆ ಫಾರಿನರ್ಸ್ ಆ್ಯಕ್ಟ್ನ ವಿವರಗಳು, ಸಿ ಫಾರ್ಮನ್ನು ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನು ತಮಗೆ ಕೊಟ್ಟಿದ್ದೇವೆ. ಇದನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಅಂಥೇಳಿ ಕೇಳ್ಕೊಳ್ತೇವೆ. ಇನ್ನು ಕೊನೆಯದಾಗಿ ಮೇ ತಿಂಗಳಲ್ಲಿ ಪ್ರತಿ ತಿಂಗಳು ನಾವು ನಮ್ಮ ಕಾರ್ಯಾಚರಣೆ ವಿವರಗಳನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಕಾರ್ಯಾಚರಣೆಗಳ ವಿವರಗಳು ಅಂತಂದರೆ ಮಾದಕ ವಸ್ತುಗಳ ವಿರುದ್ಧ ನಾವು ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಒಟ್ಟು 26 NDPS ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ. 4 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 40 ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ. 52 kgಯಷ್ಟು ಗಾಂಜಾ, ಆಮೇಲೆ 2 kgಯಷ್ಟು ಹಶೀಶ್, 741 ಗ್ರಾಮ್ನಷ್ಟು ಚರಸ್, 5 ಗ್ರಾಮ್ನಷ್ಟು ಕೊಕೇನ್, 1 kgಯಷ್ಟು MDMA, ಹೀಗೆ ಅನೇಕ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇವರೆಲ್ಲರ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗೆ ನಮ್ಮ ಮಾದಕ ವಸ್ತುಗಳ ಮೇಲಿನ ನಮ್ಮ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಹಾಗೆಯೇ ಬೇರೆ ರೀತಿಯ ಇತರ ಕಾನೂನು ಬಾಹಿರ ಚಟುವಟಿಕೆಗಳೇನಿದ್ದಾವೆ, ಅದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಈ ರೀತಿ ಒಟ್ಟು 218 ಪ್ರಕರಣಗಳನ್ನು ದಾಖಲಿಸಿ 431 ಜನರನ್ನು ನಾವು ಬಂಧಿಸಿದ್ದೇವೆ. ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿಯೂ ಕೂಡ ಸಾಕಷ್ಟು ಕೆಲಸಗಳನ್ನು ಪೊಲೀಸರು ಮಾಡಿದ್ದಾರೆ. 212 ಪ್ರಿವೆಂಟಿವ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ. ಉಲ್ಲಂಘನೆ ಮಾಡಿರ್ತಕ್ಕಂಥ 5 ಜನರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಹಾಗೆ ಅವರ ಬಾಂಡ್ ಏನಿದೆ ಅದನ್ನು ಫೋರ್ಫಿಚರ್ ಕೂಡ ಮಾಡಿಕೊಳ್ಳಲಾಗಿದೆ. ಅನೇಕ ತಲೆಮರೆಸಿಕೊಂಡಿರ್ತಕ್ಕಂಥ ಆರೋಪಿಗಳನ್ನು ಅಂದರೆ LPR ಆರೋಪಿಗಳೇನಿದ್ದಾರೆ ಅವರುಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಒಟ್ಟು 16 ಜನ ಈ ರೀತಿ LPR ಇರ್ತಕ್ಕಂಥವ್ರು. 92ರ ಒಂದು ಕೇಸನ್ನು ಇಟ್ಕೊಂಡು ಇದುವರೆಗೆ ಒಟ್ಟು 16 ಜನ ಈ ರೀತಿ LPR ಪ್ರಕರಣಗಳಿಂದ, ಅಂದರೆ ನ್ಯಾಯಾಂಗ ಇದಕ್ಕೇನು ವ್ಯವಸ್ಥೆಗೇನೆ ಅವರು ಹಾಜರಾಗದೆ ತಪ್ಪಿಸ್ಕೊಂಡೇನು ಓಡಾಡ್ತಾ ಇದ್ರು, ಅವರುಗಳನ್ನು ಪತ್ತೆ ಹಚ್ಚಿ ನ್ಯಾಯಾಲಯಗಳ ಮುಂದೆ ಹಾಜರುಪಡಿಸಲಾಗಿದೆ. ಹಾಗೆಯೇ ರೌಡಿಗಳ ಮೇಲೆಯೂ ಕೂಡ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಿವೆಂಟಿವ್ ಆ್ಯಕ್ಷನ್ ಇರ್ಬೋದು, ತಲೆಮರೆಸಿಕೊಂಡಿರ್ತಕ್ಕಂಥ 10 ರೌಡಿಗಳನ್ನು ಬಂಧನ ಮಾಡಿರ್ತಕ್ಕಂಥದ್ದು, ಹಾಗೆ 5 ಜನ ರೌಡಿಗಳನ್ನು ಗಡೀಪಾರು ಮಾಡಿರ್ತಕ್ಕಂಥದ್ದು, ಹೀಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯದಾಗಿ ಕನ್ವಿಕ್ಷನ್ಸ್ ಅಂದರೆ ಶಿಕ್ಷೆಯ ವಿಷಯಕ್ಕೆ ಬಂದಾಗ ಮೇ ತಿಂಗಳಲ್ಲಿ ಒಟ್ಟು 637 ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ವಿಲೇವಾರಿಯಾಗಿದ್ದಾವೆ. ಅದರಲ್ಲಿ 426 ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ. ಶಿಕ್ಷೆಯ ಪ್ರಮಾಣ ಒಟ್ಟು 424 ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದ್ದು, ಉಳಿದ 2 ಪ್ರಕರಣಗಳಲ್ಲಿ, ಅದರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ, 2017ರ ಒಂದು ಪ್ರಕರಣ. ನಂದಿನಿ ಲೇಔಟ್ನ ಇನ್ನೊಂದು ಪ್ರಕರಣದಲ್ಲಿ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಆಗಿರ್ತಕ್ಕಂತಹ ಪ್ರಕರಣದಲ್ಲಿ 5 ವರ್ಷದ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹೀಗೆ ಬೆಂಗಳೂರು ನಗರದಲ್ಲಿ ಈ ಮೇ ತಿಂಗಳಲ್ಲಿ ಈ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಸಲಾಗಿದೆ ಮತ್ತು ಇದರ ಸಂಪೂರ್ಣ ವಿವರಗಳನ್ನು ತಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.